ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗದಿರಿ? ಕಮೆಂಟ್ ಮಾಡಿ ಹೇಳ್ರಿ ಹೆಂಗದಿರಿ ಅಂತಂದು. ಇವತ್ತ ಕೆಲವೊಂದು ಕಮೆಂಟ್ಸ್ ಬಂದಾವು, ಓದೋಣಂತ. ವಿಶ್ ಮಾಡ್ರಿ ಅಂತಂದು. ಮಂಜುನಾಥ್ ಮೇಟಿ ಅನ್ನೋರು ನನಗೆ ಕಮೆಂಟ್ ಮಾಡಿದ್ರು. ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮಂಜುನಾಥ್ ಮೇಟಿ ಅಂತ ಇದೆ. ಬನಶ್ರೀ ಅವ್ರಿಗೆ ಹಾಯ್ ಅಂತ ಹೇಳ್ರಿ ಪ್ಲೀಸ್ ಶಿಲ್ಪಾ ಅವ್ರೆ ಅಂತ ಕಮೆಂಟ್ ಮಾಡ್ಯಾರ. ಬನಶ್ರೀ ಅವರೇ, ನಿಮಗೆ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ. ನೀವು ಅನ್ಕೊಂಡಿರೋದು ಎಲ್ಲ ಆಗಲಿ. ಜೀವನದಲ್ಲಿ ಏನೇ ಆಸೆ ಪಟ್ಟರು, ಏನೇ ಒಂದು ಅನ್ಕೊಂಡಿದ್ರು, ಅದು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಕಮೆಂಟು, ರಶ್ಮಿ ಹಿರೇಮಠ್ ಅನ್ನೋರು ಕಮೆಂಟ್ ಮಾಡಿದ್ರು. ಹಾಯ್ ಶಿಲ್ಪಾ, ಹಾಯ್ ಹೆಲೋ, ನನಗೆ ಮತ್ತೆ ಹಾಯ್ ಅಂತ ಹೇಳಿ, ನನ್ನ ಗಂಡನಿಗೆ ಇಬ್ಬರಿಗೂ ಸಹ ಹೇಳಿ ಅಂತ ಕಮೆಂಟ್ ಮಾಡಿದ್ರು. ರಶ್ಮಿ ಅವರೇ, ನಿಮಗೆ, ನಿಮ್ಮ ಗಂಡನಿಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮ್ಮಿಬ್ಬರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ನೀವು ಅನ್ಕೊಂಡಿರೋದು ಎಲ್ಲ ಕೆಲಸ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾವಾಗಲೂ ಖುಷಿ ಖುಷಿಯಾಗಿ ನಗ್ತಾ ಇರಿ ಅಂತ ಅದನ್ನು ಸಹ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಕಮೆಂಟು ಏನಂದರೆ ಸ್ವರೂಪ್ ಪ್ರಕಾಶ್, ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಸ್ವರೂಪ್ ಪ್ರಕಾಶ್ ಅಂತ ಇದೆ. ಅವ್ರು ಕಮೆಂಟ್ ಮಾಡಿದ್ದಾರೆ, ಹಾಯ್, ನನ್ನ ಹೆಸರು ಸರು, ನನಗೆ ಹಾಯ್ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಸರು ಅವರೇ, ನಿಮಗೆ, ನಿಮ್ಮ ಕುಟುಂಬಕ್ಕೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವರು ಎಲ್ಲನೂ ಒಳ್ಳೇದು ಮಾಡಲಿ. ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ 100 ಕಾಲ ಸುಖವಾಗಿ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮ ಮುಂದಿನ ಜೀವನ, ಇವಾಗಿರೋ ಜೀವನ ತುಂಬ ಖುಷಿ ಖುಷಿಯಾಗಿರಲಿ. ನೀವು ಅನ್ಕೊಂಡಿರೋದು ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಇಷ್ಟಪಟ್ಟು ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಮತ್ತು ಕಮೆಂಟ್ ಮಾಡ್ತೀರಾ. ಡೈಲಿ ನೀವು ವಿಡಿಯೋಸ್ ಬಿಡೋದನ್ನೇ ನಾವು ಕಾಯ್ತಿರ್ತೀವಿ ಅಂತ ಕಮೆಂಟ್ ಮಾಡ್ತಿರ್ತೀರಾ. ಈ ವಿಡಿಯೋಸ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡ್ತೀರಾ. ಡೈಲಿ ನಾನು ವಿಡಿಯೋಸ್ ಬಿಡೋದನ್ನೇ ನೋಡಿ ಡೈಲಿ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ದೇವರು ಎಲ್ಲನೂ ಒಳ್ಳೇದು ಮಾಡಲಿ. ನಿಮ್ಮ ಜೀವನದಲ್ಲಿ ಏನೇ ಅಂದ್ಕೊಂಡಿದ್ರು ಅದು ಎಲ್ಲನೂ ನೆರವೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಒಂದು ಸೆಕೆಂಡ್, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ದೇವರಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು, ಮಂಜುನಾಥ್ ಮೇಟಿ ಅನ್ನೋರು, ಪಾಪ ಅವ್ರು 2 ಸರ್ತಿ ನನಗೆ ಕಮೆಂಟ್ ಮಾಡಿದ್ದಾರೆ, ಪ್ಲೀಸ್ ನನ್ನ ಬನಶ್ರೀ ಅವ್ರಿಗೆ ಹಾಯ್ ಹೇಳಿ, ಬನಶ್ರೀ ಅವ್ರಿಗೆ ಹಾಯ್ ಹೇಳಿ ಅಂತ. ನಿನ್ನೆ ಮತ್ತು ಇವತ್ತು ಮತ್ತೆ ಕಮೆಂಟ್ ಮಾಡಿದ್ದಾರೆ. ಮಂಜುನಾಥ್ ಅವರೇ, ನಾನು ಬನಶ್ರೀ ಅವ್ರಿಗೆ ಹಾಯ್ ಅಂತ ಹೇಳಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ನೋಡಿ ವಿಡಿಯೋನ, ವಿಶೇಷ ವಿಡಿಯೋನ. ಇದನ್ನ ಬೇರೆ ಸಪ್ರೇಟ್ ಮಾಡಿದ್ದೀನಿ, ಇದರಲ್ಲಿ ನಾನು ಹೇಳಿದ್ದೀನಿ ನೋಡಿ. ಅವ್ರಿಗೂ ಹೇಳಿ ನಾನು ಹಾಯ್ ಹೇಳಿದ್ದೀನಿ ಅಂತ. ನಿಮಗೆ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಕೆಲವೊಬ್ರು ಕೇಳ್ತಾ ಇದ್ದಾರೆ ನನಗೆ, ಯಾವ ಆ್ಯಪಲ್ಲಿ ನೀವು ಕಾರ್ಟೂನ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ನಿಮಗೆ, ಕ್ವಿನ್ ಕ್ರಾಫ್ಟ್ ಅನ್ನೋದಿದೆ, ಆ ಆ್ಯಪಲ್ಲಿ ನಾನು ವಿಡಿಯೋಸ್ ಮಾಡ್ತೀನಿ. ನೀವು ಏನಾದರೂ ವಿಡಿಯೋಸ್ ಮಾಡೋದಾದರೆ ಮಾಡಿ, ಸಪೋರ್ಟ್ ಎಲ್ಲರೂ ಮಾಡ್ತಾರೆ ನಮ್ಮ ಕನ್ನಡಿಗರು. ಯಾಕಂದರೆ ನೀವು ಮಾಡಿ, ನಾನು ಅಷ್ಟೇ ಮುಂದೆ ಬರೋದಲ್ಲ, ನೀವು ಮುಂದೆ ಬನ್ನಿ. ಲೈಫಲ್ಲಿ ನೀವು ಏನಾದರೂ ಇದಕ್ಕೆ ಏನೋ ಒಂದು ಹೆಲ್ಪ್ ಆಗುತ್ತೆ, ನೀವು ಮಾಡಿ. ಹೆಲ್ಪ್ ಮಾಡ್ತಾರೆ ಎಲ್ಲರೂ, ನಮ್ಮ ಕನ್ನಡಿಗರು ಯಾರನ್ನೂ ಕೈ ಬಿಡಲ್ಲ. ಆದರೆ ಏನಂದರೆ ನೀವು ಇಷ್ಟ ಆಗೋ ರೀತಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಡೈಲಿ. ಒಂದಲ್ಲ ಒಂದಿನ ರೀಚ್ ಆಗೇ ಆಗುತ್ತೆ. ನೀವು ಪಟ್ಟ ಕಷ್ಟಕ್ಕೆ ಒಂದಲ್ಲ ಒಂದಿನ ದೇವ್ರ ಪ್ರತಿಫಲ ಅನ್ನೋದು ಕೊಟ್ಟೇ ಕೊಡ್ತಾನೆ. ಹೋಪ್ ಅಂತೂ ಕಳ್ಕೊಬೇಡಿ. ಒಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಬಿಟ್ಬಿಡೋಣ ಅಂತ ಅನ್ಕೋಬೇಡಿ ಯಾರು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ. ಯಾಕಂದರೆ ಯಾರು ವಿಡಿಯೋಸ್ ಬಿಡ್ತಾ ಇದ್ದಾರೆ, ಯಾರು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ, ನಾನು ಅವರೆಲ್ರಿಗೂ ಹೇಳ್ತಾ ಇದ್ದೀನಿ, ಬಿಡ್ತಾ ಇರಿ. ಯಾವಾಗಲೂ ವಿಡಿಯೋಸ್ ನೀವು ಅಪ್ಲೋಡ್ ಮಾಡ್ತಾ ಇರಿ. ಒಂದಲ್ಲ ಒಂದಿನ ರೀಚ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ನನಗಿನ್ನ ನೀವು ಜಾಸ್ತಿ ಬೆಳೀರಿ ಅಂತಾನೆ. ನಾನು ಸಣ್ಣ ಯೂಟ್ಯೂಬರ್ ಅಷ್ಟೇ, ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ಆದರೆ ನನಗಿನ್ನ ನೀವು ಲೈಫಲ್ಲಿ ತುಂಬ ಸಕ್ಸಸ್ ಆಗಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.